ಈಗ ನೀರಿನ ದೊಡ್ಡ ಸಮಸ್ಯೆ ಕಾವೇರಿ ಭಾಗದಲ್ಲಿ ಎಲ್ಲ ರಾಜ್ಯದಲ್ಲಿ ಬರಗಾಲ. ಈಗ ಕೆಲವೆಲ್ಲ ಬಂದಿರ್ಬೋದು ಸಮಸ್ಯೆಗಳು. ಈಗ ಮೊನ್ನೆ ತಾನೇ ಬಹಳ ದೊಡ್ಡ ಭೀಕರವಾದಂತ ಕಂಟಕ ಇತ್ತು. ದೇವರ ಕೃಪಾ, ನಿಮ್ಮೆಲ್ಲರ ಆಶೀರ್ವಾದ. ಇವತ್ತು ಡ್ಯಾಮ್ನಲ್ಲಿ ಇವತ್ತು ನಾವು 3,500 ಬಿಡು ಅಂತ ಹೇಳಿದ್ರೆ ಇವತ್ತು 30,000 ಬಿಡ್ತಾ ಇದ್ದೀವಿ. ಅಲ್ಲಿ ರಿಲೀಸ್ ಮಾಡ್ತಾ ಇದ್ವಿ. 30,000 ಅಷ್ಟು ನೀರು ಹೋಗ್ತಾ ಇದೆ. ಆದ್ರೆ ಇನ್ನ KRS ತುಂಬಿಲ್ಲ, ಹೇಮಾವತಿನೂ ತುಂಬಿಲ್ಲ. ಸೊ ಬೇರೆ ಎಲ್ಲ ಸ್ವಲ್ಪ ಇನ್ಫ್ಲೋ ಸ್ವಲ್ಪ ಸರಿಯಾಗಿ ಆಗ್ತಾ ಇದೆ. ಮಧ್ಯ ಸ್ವಲ್ಪ ಕಡಿಮೆನೂ ಆಗಿತ್ತು. ಅದೇ ರೀತಿ ಮಲೆನಾಡಲ್ಲೂ ಮಳೆ ಬರ್ತಾ ಇದೆ ಸ್ವಲ್ಪ. ಇನ್ನ ತುಂಗಭದ್ರಾಗೆ ನೀರು ಸಾಕಷ್ಟಿಲ್ಲ. ಇನ್ನ ಬರೀ ಇದು ಆಲ್ಮಟ್ಟಿಗೆ ಮಾತ್ರ ಸ್ವಲ್ಪ ನೀರು ಬರ್ತಾ ಇದೆ. ಇದನ್ನೆಲ್ಲ ಇನ್ನ ಬರಗಾಲ ಇದೆ. ಕೆಲವು ಭಾಗದಲ್ಲಿ ಜಾಸ್ತಿ ಮಳೆನೂ ಬೀಳ್ತಾ ಇದೆ. ಅನಾಹುತಗಳು ಆಗಿದೆ. ಶಿವಮೊಗ್ಗದಲ್ಲಿ, ತೀರ್ಥಹಳ್ಳಿಲೆಲ್ಲ ಅನಾಹುತ ಆಗಿದೆ, ಬೇರೆ ಕಡೆಲ್ಲ ಆಗಿದೆ. ಅದಕ್ಕೆಲ್ಲ ನಾನು ಏನೇನು ಪರಿಹಾರ ಕೊಡಬೇಕು ಅದಕ್ಕೆಲ್ಲ ನಾನು ರಿಪೋರ್ಟ್ ತರಿಸ್ಕೊಂಡು ಮುಂದಕ್ಕೆ ನಾನು ಅನೌನ್ಸ್ಮೆಂಟ್ ಮಾಡ್ತೀನಿ. ನಾನೇ ಮಾಡ್ಬೋದಾಯ್ತು, ನನಗೆ ಗೊತ್ತಿತ್ತು ಈ ಕ್ಯಾಬಿನೆಟ್ ಎಕ್ಸ್ಪ್ಯಾನ್ಷನ್ ಆಗ್ತಿದೆ ಅನ್ನೋದು. ಸೊ ಅವ್ರ ಕೈಯಲ್ಲಿ ಲೋಕಲಲ್ಲಿ ಅನೌನ್ಸ್ಮೆಂಟ್ ಮಾಡೋಂಥ ಕೆಲಸ ನಾನು ಮಾಡಿಸ್ತೀನಿ, ಏನೇನು ಪರಿಹಾರ ಕೊಡಬೇಕು ಅಂತ. ಈಗ ಇಷ್ಟೊತ್ತು 2 ಗಂಟೆ ಎಲ್ಲ ಮಿನಿಸ್ಟರ್ಸ್ ಕೂಡ ನಾನು ಹೇಳಿದ್ದೇನೆ, ನಾಳೆ 1 ದಿನ ಮಾತ್ರ ನಿಮಗೆ ಅವಕಾಶ. ನಾಳಿಂದನೇ ನಿಮ್ಮ ಜಿಲ್ಲೆ ಏನೇನು ಜವಾಬ್ದಾರಿ ವಹಿಸ್ತೀನಿ. ನಾನು ಈಗ ಡಿಸ್ಟ್ರಿಕ್ಟ್ ಮಿನಿಸ್ಟರ್ ಅಂತ ಈಗ ಅನೌನ್ಸ್ಮೆಂಟ್ ಮಾಡಿಲ್ಲ, ಬಟ್ ಕೆಲವರಿಗೆ ಆ ಜಿಲ್ಲೆಗಳಿಗೆ ಜವಾಬ್ದಾರಿನ ವಹಿಸಿದ್ದೇನೆ. ಅಲ್ಲಿ ಹೋಗಿ ಇಲ್ಲ ಅತಿವೃಷ್ಟಿ ಆಗಿರ್ಬೋದು, ಬರಗಾಲ ಇರ್ಬೋದು, ಇಲ್ಲ ನೀರು ಜಾಸ್ತಿ ಇರ್ಬೋದು, ಕಡಿಮೆ ಇರ್ಬೋದು, ಇದಕ್ಕೆಲ್ಲ ಕೂಡ ನೀವೆಲ್ಲ ಹೋಗಿ ಫೀಲ್ಡ್ ವಿಸಿಟ್ ಮಾಡಬೇಕು ಅಂತ ಹೇಳಿ ಕಂಪಲ್ಸರಿ ನೀವು ಟೂರ್ ಮಾಡಿಕೊಂಡು ನಿಮ್ಮ ಜಿಲ್ಲೆಗಳನ್ನ ಟೂರ್ ಮಾಡ್ಕೊಂಡು ಬಂದು ನಮ್ಮ ರೆವಿನ್ಯೂ ಮಿನಿಸ್ಟರ್ಗೆ ರಿಪೋರ್ಟ್ ಕೊಡಬೇಕು ಅಂತ ಹೇಳಿದ್ದೇವೆ. ಈಗಾಗಲೇ ಅಪೋಸಿಷನ್ ಪಾರ್ಟಿಯವರು ಹೀಗೆ ಬರಗಾಲ ಅನೌನ್ಸ್ಮೆಂಟ್ ಮಾಡಿ ನಾವು ಅಸೆಂಬ್ಲಿ ನಡೆಸಕ್ಕೆ ಬಿಡಲ್ಲ ಅಂತ ಪಾಪ ಹೇಳ್ತಾ ಇದ್ದಾರೆ. ಅವರೆಲ್ಲ ಅನುಭವಿಸ್ತಾರೆ, ಅವರೆಲ್ಲ ರೆವಿನ್ಯೂ ಮಿನಿಸ್ಟರ್ ಎಲ್ಲ ಆ ಕೆಲಸ ಮಾಡ್ತಾ ಇದ್ದಾರೆ. ಅದಕ್ಕೆಲ್ಲ ಟೈಮ್ ಬಂದಾಗ ಅದಕ್ಕೆ ಉತ್ತರ ಕೊಡೋಣ. ಬಟ್ ಈಗ ರಿಪೋರ್ಟ್ ಅಂತೂ ನಾವು ನಮ್ಮ ಮಂತ್ರಿಗಳು ಹೋಗಿ ಕೊಡಬೇಕು. ಈಗಾಗಲೇ ಅವ್ರಿಗೂ ರಿಪೋರ್ಟ್ ಇದೆ, ತಮಗೆಲ್ಲ ಗೊತ್ತಿದೆ. ಈಗಾಗಲೇ ನಾನು ಬೆಳಗಾಮು, ಚಿತ್ರದುರ್ಗ ಮತ್ತು ಗುಲ್ಬರ್ಗ 3 ಡಿವಿಷನ್ ನಾನು ಮೀಟಿಂಗ್ ಮಾಡಿದ್ದೀನಿ. ಮೈಸೂರು ಒಂದು ಮಾಡಬೇಕಾಗಿತ್ತಷ್ಟೇ. ಅದನ್ನು ಸದ್ಯದಲ್ಲೇ ನಾನು ಟೈಮ್ ತೆಗೆದುಕೊಂಡು ಆ ಡಿವಿಷನ್ ಕೂಡ ಏನೇನು ಸಮಸ್ಯೆ ಇದೆ ಅಂತ ನಾನು ಖಂಡಿತ ಮಾಡೋದಿದ್ದೇನೆ. ಸೊ ಈಗಾಗಲೇ ನಮ್ಮೆಲ್ಲ ಶಾಸಕರು ಕೂಡ ಪಾರ್ಟಿಸಿಪೇಟ್ ಮಾಡಿದ್ದಾರೆ. 30, 35, 40, 50 ಜನ ಎಲ್ಲ ಕೂಡ ಆ ಭಾಗದವರೆಲ್ಲ MP ಗಳು MLA ಬಂದಿದ್ದಾರೆ. ಎಲ್ಲರಿಗೂ ಚರ್ಚೆ ಮಾಡಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೀನಿ. ಎಲ್ಲ ಸಲಹೆಗಳು ಕೇಳಿದ್ದೀನಿ. ಸುಮಾರು 1 ಕೋಟಿ ರೂಪಾಯಿ ಅಷ್ಟು ಹಣ ಪ್ರತಿ ಒಂದು ವಿಧಾನಸಭಾ ಕ್ಷೇತ್ರಕ್ಕೂ ಕೂಡ ಕುಡಿಯೋ ನೀರಿಗೆ ನೀವು ಮಾತ್ರ ಸ್ಪೆಂಡ್ ಮಾಡಬೇಕು ಅಂತೇಳಿ ಅವ್ರಿಗೆಲ್ಲ ಮಾರ್ಗದರ್ಶನವನ್ನ ಕೊಟ್ಟಿದ್ದೇನೆ. ಬಹುಶಃ ಅವರೆಲ್ಲ ಕೂಡ ಈಗಾಗಲೇ ಪ್ರಾರಂಭ ಮಾಡ್ತಾರೆ. ಈ ಮಧ್ಯದಲ್ಲಿ ಇವತ್ತು ನಾನು ಅವ್ರಿಗೆ ಕಂಪಲ್ಸರಿ ಎಲ್ಲರಿಗೂ ಹೋಗ್ಬೇಕು ಅಂತ ನಾಳಿದಿಂದನೇ ತಾವು ಪ್ರವಾಸ ಶುರು ಮಾಡಬೇಕು ಅಂತ ಹೇಳಿದ್ದೇನೆ. ಡಿಸ್ಟ್ರಿಕ್ಟ್ ಆಫೀಸರ್ಸ್ಗೂ ಕೂಡ ಇನ್ಸ್ಟ್ರಕ್ಷನ್ ಕೊಡ್ತೀನಿ, ಫೀಲ್ಡ್ ವಿಸಿಟ್ ಮಾಡಬೇಕು. ಅದಾದ್ಮೇಲೆ ಒಂದು ರಿಪೋರ್ಟ್ ಅನ್ನು ತಂದು ಕೊಟ್ಟು ಆಮೇಲೆ ಏನು ಸರ್ಕಾರ ತೀರ್ಮಾನ ಮಾಡಬೇಕು ಆ ತೀರ್ಮಾನವನ್ನ ಮಾಡ್ತೇವೆ. ಆಮೇಲೆ ಎಲ್ಲರೂ ಕೂಡ ಈ ರಿವ್ಯೂ ಮಾಡಬೇಕು, ಡ್ರಾಫ್ಟ್ ಸಿಚುವೇಶನ್ ಏನೇ ಸಮಸ್ಯೆ ಇದ್ದು ಕೂಡ ಅಲ್ಲಿ ಚರ್ಚೆ ಮಾಡಬೇಕು. ಎಲ್ಲರೂ ಕರ್ಕೊಂಡು ಹೋಗ್ಬೇಕು ಅಂತ ಹೇಳಿದ್ದೀನಿ. ನೀವು ಬರೀ ಕಾಂಗ್ರೆಸ್ ಅವ್ರು ಕರ್ಕೊಂಡು ಹೋಗೋದು ಅನ್ನೋದಿಲ್ಲ. ಜನಪ್ರತಿನಿಧಿಗಳು ಯಾರೇ ಆಯ್ಕೆ ಆಗಿದ್ದಾರೆ ಅವರೆಲ್ಲರೂ ಕೂಡ ನೀವು ತಿಳಿಸಿ ನೀವು ಹೋಗ್ಬೇಕು, ಇದು ಸರ್ಕಾರ ಇದು ಅನ್ನೋದು ಕೂಡ ಅವ್ರಿಗೆಲ್ಲ ಮಾರ್ಗದರ್ಶನವನ್ನ ಕೊಟ್ಟಿದ್ದೇನೆ. ಬಹುಶಃ ಎಲ್ಲರೂ ಕೂಡ ಅವರ ಸಂದರ್ಭದಲ್ಲಿ ಹೋಗ್ತಾರೆ. ಸೊ ಮಂತ್ರಿಗಳ ಈಗಾಗಲೇ ನಾವು ಇನ್ನು ಮುಂದಕ್ಕೂ ಕೂಡ ಇವತ್ತು ನಮ್ಗೆ ನಾಡಿನ ಜನತೆ ಸೇವೆ ಬಹಳ ಮುಖ್ಯ. ಈ ನಿಟ್ಟಿನಲ್ಲಿ ನಾವೆಲ್ಲ ನಮ್ಮ ಕೆಲಸವನ್ನು ಅವ್ರಿಗೆ ಹೇಳ್ತೇನೆ. ಯಾಕೆಂದ್ರೆ ನಮ್ಮ ಈಗ ಮುಂದಕ್ಕೂ ಕೂಡ ನಮ್ಮ ಸೆಂಟ್ರಲ್ ಲೀಡರ್ಸ್ ಬಂದು ಅವ್ರೆಲ್ಲ ಸಪ್ರೇಟ್ ಆಗಿ ಅವ್ರಿಗೆ ಏನೇನು ಮಾರ್ಗದರ್ಶನ ಕೊಡಬೇಕು, ಏನ್ ರೀತಿ ಅಂತ ಹೇಳಿ ಅದನ್ನ ಮಾಡ್ತಾರೆ. ಸೊ ದಯವಿಟ್ಟು ಇದಕ್ಕೆ ತಾವು ಕೂಡ ಮಾಧ್ಯಮದವರು ಇದನ್ನ ಗಮನಿಸ್ತಾ ಇರ್ತೀರಿ. ಒಂದು ತಮ್ಗೆ ಮುಖ್ಯವಾಗಿ ನಾನು ಹೇಳ್ತಕ್ಕಿಂತ ಮುಖ್ಯವಾಗಿ ರಾಜಕೀಯ ಪ್ರಶ್ನೆ ನಿಮ್ಗೆ ಮುಖ್ಯ. ನನ್ನ ಫ್ರೆಂಡ್ಸ್ಗೆ ರಿಕ್ವೆಸ್ಟ್ ಮಾಡ್ಕೊಳ್ತೇನೆ, ಎಲ್ಲರೂ ಕೂಡ ಆಸೆ ಎಲ್ಲರಿಗೂ ಇರ್ತದೆ. ಸ್ವಲ್ಪ ತಾಳ್ಮೆಯಿಂದ ಇದ್ರೆ ಎಲ್ಲರೂ ಒಂದೊಂದು ಕಡೆ ಇಲ್ಲಲ್ಲಿ ಸಾಧನೆ ಮಾಡಕ್ಕೆ ಅಡ್ಜಸ್ಟ್ಮೆಂಟ್ ಮಾಡಕ್ಕಾಗ್ತದೆ. ಖಂಡಿತ ನಾವು ಎಲ್ಲರಿಗೂ ಕೂಡ ಅಕೊಮಡೇಟ್ ಮಾಡುವಂತ ಕೆಲಸ ಮಾಡ್ತೇನೆ ಅನ್ನೋದು ಕೂಡ ಹೇಳ್ತೀನಿ. ಕೆಲವ್ರಿಗೆಲ್ಲ ನೇರವಾಗಿ ಪರಮೇಶ್ವರ್ ಮಾತಾಡ್ತಾರೆ, ನಾನು ಕೇಳೋಕೆ ಮಾತಾಡ್ತೀನಿ. ಎಲ್ಲರಿಗೂ ಸಂಪರ್ಕದಲ್ಲಿ ಇಟ್ಕೊಂಡು ಎಲ್ಲರಿಗೂ ಕೂಡ
ಐ ಬಿಲೀವ್ ಇನ್ ಎವ್ರಿ ಒನ್ ಶುಡ್ ಬಿ ಕೇರ್. ಇವತ್ತು ನಾವೆಲ್ಲರೂ ಕೂಡ ಗೌರವ ಕೊಡಲೇಬೇಕಾಗ್ತದೆ, ಆ ಕೆಲಸ ಕೂಡ ಮಾಡ್ತೀವಿ. ಇಷ್ಟನ್ನ ಇವತ್ತು ಫಸ್ಟ್ ಕ್ಯಾಬಿನೆಟ್ ನಲ್ಲಿ ಮೇನ್ ಬರದ ವಿಚಾರ. ಆಮೇಲೆ ಕಾವೇರಿ ವಿಚಾರದಲ್ಲಿ ಈಗಾಗಲೇ ಅವರು ಸುಪ್ರೀಂ ಕೋರ್ಟ್ಗೆ ಹಾಕಿದ್ದಾರೆ. ಲೀಗಲ್ ಟೀಮ್ಗೆ ಕೇಳ್ತೀನಿ. ಈಗಾಗಲೇ ನಾವು ಮಳೆ ಬಂದಿದೆ, ನೀರು ಬಿಟ್ಟಿದ್ದೀವಿ, ಕಂಪೇರ್ಡ್ ಟು ಇಟ್. ಬಟ್ ಅದಕ್ಕೇನು ಲೀಗಲ್ ಅವ್ರು ನಮ್ಮವ್ರು ಏನ್ ನಮ್ಗೆ ಅಡ್ವೈಸ್ ಮಾಡ್ತಾರೋ ಅದಕ್ಕೆ ಯಾವ ರೀತಿ ಉತ್ತರ ಕೊಡಬೇಕು ಕೊಡುವಂತ ಕೆಲಸವನ್ನ ಮಾಡ್ತೀನಿ.